ನನ್ನ ಹೆಸರು ರವಿಸುಕುಮಾರ್. ನನ್ನ ತಂದೆ ಹೆಸರು ಬಿ ಅರ್ಜುನ್. ನಾನು ಬೆತ್ಲೆಹೇಮ್ ಕಾಲನಿ, ಬೀದರ್, ಕರ್ನಾಟಕದಲ್ಲಿ ವಾಸವಾಗಿದ್ದೇನೆ. 1998ರಲ್ಲಿ ನನ್ನ ಮ್ಯಾರೇಜ್ ಆಗಿದೆ. ನನ್ನ ಧರ್ಮಪತ್ನಿ ಹೆಸರು ವಾಣಿಯಾಗಿದೆ. ನಾವಿಬ್ಬರು ಸರ್ಕಾರಿ ನೌಕರಾಗಿದ್ದೇವೆ. ನಾನು ನಗರಸಭೆ ಬೀದರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಂಡತಿ ಶ್ರೀಮತಿ ವಾಣಿಯವರು ಮೆಡಿಕಲ್ ಕೌನ್ಸಿಲರ್ ICTC ಗೌರ್ಮೆಂಟ್ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆ ಬೀದರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ವಾಣಿ. ನಮ್ಮ ಯಜಮಾನ್ ಹೆಸರು ರವಿಸುಕುಮಾರ್. ಬೆತ್ಲೆಹೇಮ್ ಕಾಲನಿ, ಮಂಗಲಪೇಟೆ, ಬೀದರ್ ನಿವಾಸಿಯಾಗಿದ್ದು ನಮ್ಮ ಮದುವೆ ಆಗಿ 1992ನೇ ಇಸ್ವಿಯಲ್ಲಿ ನಮ್ಮ ಮದುವೆ ಆಯಿತು. ನನ್ನ ದಾಂಪತ್ಯ ಜೀವನದಲ್ಲಿ 10 ವರ್ಷ ಮಕ್ಕಳಾಗಿರಲಿಲ್ಲ. ಕನ್ಸೀವ್ ಆಗಿತ್ತು, 4 ತಿಂಗಳು ಕನ್ಸೀವ್ ಆಗಿತ್ತು. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬಂತು. ಆದಮೇಲೆ ಏನೋ ಪ್ರಾಬ್ಲಮ್ನಿಂದ ಅದು ಮಿಸ್ ಕ್ಯಾರೇಜ್ ಆಯಿತು. ಆದಮೇಲೆ ನಮಗೆ ಮಕ್ಕಳಾಗಿಲ್ಲ. ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡಿವಿ. ಅಂಥ ಪೀರಿಯಡ್ ನಮ್ಮ ಡಾಕ್ಟ್ರೆಲ್ಲ ಹೇಳಿದರು, ನೀವು ಯಾವ ದೇವ್ರ ಹತ್ರ ನಂಬಿಕೆ ಇಡ್ತೀರೋ ಅವ್ರ ಹತ್ರ ನೀವು ಪ್ರೇಯರ್ ಮಾಡಿಸ್ಕೊರಿ, ನೀವು ಆ ದೇವ್ರನ್ನ ನಂಬ್ರಿ, ನೀವು ಜೀಸಸ್ ನಡೀತಾರೆ ಅಂದರೆ ಜೀಸಸ್ ಹತ್ರ ನಂಬ್ರಿ, ನಿಮ್ಮ ಮಕ್ಕಳಾಗ್ತದೆ ಅಂತ ಹೇಳಿದ್ರು. ಮತ್ತು ನಮಗೆ ಮಗು ಇರಲಿಲ್ಲ ಸಮಯದಲ್ಲಿ ಕಚೇರಿಯಲ್ಲಿ ಆಗಲಿ ಯಾವುದೇ ಒಂದು ಫಂಕ್ಷನ್ದಲ್ಲಿ ಹೋದಾಗ ಎಷ್ಟು ಮಕ್ಕಳು ಅಂತ ಕೇಳ್ತಾಯಿದ್ರು. ನಮಗೆ ತುಂಬ ನೋವಾಗ್ತಾಯಿತ್ತು. ಅಂಥ ಸಮಯದಲ್ಲಿ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಪ್ರತಿ ಸಲ ಒಂದು ಯಾವುದೇ ನಮ್ಮ ಬರ್ತ್ಡೇ ಇರಲಿ ಅಥವಾ ನಮ್ಮದು ಮ್ಯಾರೇಜ್ ಡೇ ಇರಲಿ, ಅಂಥ ಸಮಯದಲ್ಲಿ ಮನೆಯಲ್ಲಿ ಹಿರಿಯರು ಮತ್ತು ಪ್ರೇಯರ್ ಮಾಡುವಂಥ ಸಮಯದಲ್ಲಿ ಹಿಂದೆ ಕೂತ್ಕೊಂಡು, ನಮ್ಮ ಕುಟುಂಬದಲ್ಲಿ ಕೆಲವೊಬ್ಬರು ಹಿಂದೆ ಕೂತ್ಕೊಂಡು ಹೀಯಾಳಿಸಿ ನಗ್ತಿದ್ರು. ಇವರು ಪ್ರತಿ ಸಲ ಇದೇ ಪ್ರೇಯರ್ ಮಾಡ್ತಾರೆ, ಇವ್ರಿಗೇನು ಮಕ್ಕಳಾಗ್ತವ, ಮಕ್ಕಳು ಬೇಕು ಅಂತ ನಾವು ಪ್ರೇಯರ್ ಮಾಡ್ಕೋತಿದ್ರು. ನಮ್ಮಲ್ಲಿ ಹಿರಿಯರು, ನಮ್ಮ ಡ್ಯಾಡಿ ಅವ್ರನ್ನೂ ಪ್ರೇಯರ್ ಮಾಡ್ತಿದ್ರು, ನಮ್ಮ ಮಮ್ಮಿ ಪ್ರೇಯರ್ ಮಾಡ್ತಿದ್ರು. ಬರೇ ಪ್ರತಿ ಸಲ ಇದೇ ಪ್ರೇಯರ್ ಮಾಡ್ತಾರೆ, ಇವ್ರಿಗೇನು ಮಕ್ಕಳಾಗ್ತವ, ಸುಮ್ಮನೆ ಪ್ರೇಯರ್ ಮಾಡ್ಕೊಂಡು ಹೋಗ್ತಾವೇನು, ಇವಕ್ಕೇನು ಮಕ್ಕಳಾಗ್ತವ ಅಂತ ಹಿಂದೆ ಕೂತ್ಕೊಂಡು ನಗ್ತಿದ್ರು. ಅಂದ್ರೆ ನಾವು ದೇವ್ರನ್ನ ನಂಬದೇ ಇರಲಿಲ್ಲ. ನಾವು ನಂಬ್ಕೊಂಡಿದ್ವಿ, ನಮ್ಮ ದೇವ್ರು ಕೊಡ್ತಾನೆ, ಜೀಸಸ್ ನಮ್ಮ ಮಕ್ಕಳು ಕೊಡ್ತಾರೆ. ಅನೇಕ ಸರಿ ಮದುವೆ ಕಾರ್ಯಕ್ರಮದಲ್ಲಿ ನಮ್ಮ ಮಿಸ್ಸಿಗೆ ಬಹಳಷ್ಟು ತೊಂದರೆಗಳಾಗಿದ್ದಾವೆ. ಏನಂದರೆ ನಾವು ಮದುವೆಯಲ್ಲಿ ನಮ್ಮೊಂದು ಟ್ರೆಡಿಷನ್ ಆಗಿದೆ, ಹೂವು ಹಾಕೋದು, ಹಣ್ಣು ಕೊಡೋದು ಮತ್ತು ಗಿಫ್ಟ್ ಕೊಡೋದು. ಆ ಸಮಯದಲ್ಲಿ ಇವ್ರಿಗೆ ಮಗು ಇಲ್ಲ, ಸ್ವಲ್ಪ ಕೂತ್ಕೊಳ್ಳಿ ಅಂತ ಇದ್ರು. ನಮ್ಮ ಯಜಮಾನ್ ರಿಲೇಷನ್ನಲ್ಲಿ ಮದುವೆ ಇತ್ತು. ಅಂಥ ಸಮಯದಲ್ಲಿ ಆ ಮನೆಯವರೇ ನನ್ನ ಕರೆದ್ರು, ಬಾ ಅಮ್ಮ ಮೇಲ್ ಬಾ, ಮಕ್ಕಳನ್ನು ಇದು ಕೊಡು, ಹೂವಿನಾರ ಕೊಡು, ಹಣ್ಣು ಕೊಡು ಅಂತಂದು. ಆದರೆ ನಮ್ಮ ಕುಟುಂಬದ ಸದಸ್ಯರೇ ನನ್ನ ಹಿಂದೆ ಕರೆದ್ರು, ಇವ್ರಿಗೆ ಮಕ್ಕಳಿಲ್ರಿ ಆಂಟಿ, ಇವ್ರಿಗೆ ಯಾಕೆ ಕರೆದ್ರಿ ಮುಂದೆ ಅಂತ ಹಿಂಗೆ ಕರೆದ್ರು. ಅಂಥ ಸಮಯದಲ್ಲಿ ನಮ್ಗೆ ಬಹಳಷ್ಟು ನೋವಾಯಿತು. ಹೌದಪ್ಪ, ಮಕ್ಕಳಿದ್ರೆ ಹೆಂಗೆ, ಮಕ್ಕಳಿರಲಿಲ್ಲ ಅಂದರೆ ಹೆಂಗೆ ಅಂತಂದು. ಅಂಥ ಸಮಯ ತುಂಬ ನೋವಾಯಿತು. ಮತ್ತು ನಾವು ಆಯ್ತು ಹೇಳ್ಬಿಡು ಅಂತ. ಮತ್ತು ಕೆಲವು ಹಿಂಗೆ ಎಲ್ಲ ಕಡೆ ಹೋದ್ರೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತಂದು ಕುಟುಂಬದಲ್ಲಿ ನಾವು ಬೇರೆ ಫ್ರೆಂಡ್ಸ್ನಲ್ಲಿ ಎಲ್ಲೂ ನಾವು ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಆಗಲಾರ್ದೆ ಮನೆಯಲ್ಲೇ ಇರ್ತಿದ್ವಿ. ಬರ್ತೀವಿ, ನೀವು ಹೋಗ್ರಿ ಅಂತೇಳಿ ನಾವು ಮನೇಲೇ ಉಳ್ಕೊಳ್ತಿದ್ವಿ. ಅವಾಗ ನಾವು ಒಂದು ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ TV ನೋಡಿದ್ದೇವೆ. ನೋಡ್ರ ಮೇಲೆ ನಾವು ಪ್ರೇಯರ್ ಮೀಟಿಂಗ್ ಮತ್ತು ಮ್ಯಾಗ್ಝಿನ್ ಸ್ಪಾನ್ಸರ್ಗೋಸ್ಕರ ನಾವು ಪ್ರಯತ್ನ ಪಟ್ಟೇವೆ. ಅವಾಗ ನಮಗೆ ಜೀಸಸ್ ಕಾಲ್ಸ್ ಮ್ಯಾಗ್ಝಿನ್ ಬಂತು. ನಾವು ಅವ್ರ ಹತ್ರ ಯಾಕೆ ಪ್ರೇಯರ್ ಮಾಡಿಸ್ಕೋಬಾರ್ದು ಅಂತ ನಾನು ನಮ್ಮ ಯಜಮಾನ್ರಿಬ್ರು ಲೆಟ್ರ್ ಬರ್ದ್ವಿ ಅವರಿಗೆ. ನಮ್ಮ ಮಕ್ಕಳಿಲ್ಲ, ಇಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ, ನಮ್ಮ ಮಕ್ಕಳು ಬೇಕು ಅಂತಂದು ಅವ್ರ ಹತ್ರ ನಾವು ಲೆಟ್ರ್ ಬರ್ದ್ವಿ ಅವ್ರ ಹತ್ರ. ಅವರು ನಮಗೋಸ್ಕರ ಫೋನಿನಲ್ಲಿ ಸಹ ಅನೇಕ ಸಾರಿ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೆ ಪಾಲ್ ದಿನಕರ್ ಹತ್ರ ನಾವು ಪ್ರೇಯರ್ ಮಾಡಿಸ್ಕೊಂಡಿವಿ. ಅವರೊಂದು ಆಶೀರ್ವಾದ ಮುಖಾಂತರ, ಅವ್ರ ಪ್ರೇಯರ್ ಮುಖಾಂತರ ನಮಗೆ ಅದೇ ಒಂದು ಪ್ರೇಯರ್ ಮಾಡಿಸ್ಕೊಂಡ 1-2 ತಿಂಗಳಲ್ಲೇ ನಮಗೆ ಕನ್ಸೀವ್ ಆಯಿತು. ಕನ್ಸೀವ್ ಆದಮೇಲೆ ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬಂದಮೇಲೆ ನಾವು ದಿನಾಲೂ ಅವರ ಒಂದು ದೂರದರ್ಶನದಲ್ಲಿ ಅವ್ರದ್ದು ಒಂದು ಪ್ರೀಸ್ ಕೇಳದೆ ನಾವು ಇರ್ತಿರ್ಲಿಲ್ಲ. ದಿನಾಲೂ ಅವ್ರ ಪ್ರಸಂಗ ಕೇಳಿ ಅವರು ಪ್ರೇಯರ್ ಮಾಡುವಾಗ ನಾವು ಸಹ ಇಬ್ಬರು ಗಂಡ ಹೆಂಡತಿ ನಾವು ಕಣ್ಮುಚ್ಚಿ ಅವ್ರು ಪ್ರೇಯರ್ ಮಾಡುವಾಗ ನಾವು ಸಹ ಕಣ್ಮುಚ್ಚಿ ಕೂತ್ಕೋತಾ ಇದ್ದೀವಿ. ಅವರೊಂದು ಆಶೀರ್ವಾದ ಮೂಲಕ ಅವರ ಪ್ರೇಯರ್ ಒಂದು ಸಕ್ಸಸ್ ಆಗಿ ನಮಗೆ 2014ರಲ್ಲಿ ನಮಗೆ ಮಗು ಜನಿಸಿತ್ತು. ಮೊದಲನೇ ಮಗು ಹೆಣ್ಮಗು. ಆ ಮಗಳ ಒಂದು ಹೆಸರು ಮಹಿಮೆ, ದೇವರ ಒಂದು ಆಶೀರ್ವಾದ ಮೂಲಕ ಮಹಿಮೆ ಆಗಿದೆ ಅಂತೇಳಿ ನಾವು ಮಗಳ ಹೆಸರು ಮಹಿಮೆ ಇಟ್ಟಿದ್ದೇವೆ. ದೇವರು ಅಬ್ರಾಹ್ಮನು ಮತ್ತು ಸಾರಳಿಗೆ ಯಾವ ರೀತಿಯಲ್ಲಿ ಮಗು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮಗೆ ಮಗುವಿಂದ ಆಶೀರ್ವಾದ ಮಾಡಿದ್ದಾರೆ. ಮತ್ತು 2017 ಅಕ್ಟೋಬರಲ್ಲಿ ಮತ್ತೆ ಪಾಲ್ ದಿನಕರ್ ಸರ್ ಅವರು ಬೀದರ್ಗೆ ಬಂದಿದ್ದರು. 3 ದಿವಸ ಬೀದರ್ನೇ ಪ್ರೇಯರ್ ಮೀಟಿಂಗ್ ಇತ್ತು. ಆ ಪ್ರೇಯರ್ ಮೀಟಿಂಗ್ನಲ್ಲಿ ನಾವು ಸಹ ಅಟೆಂಡ್ ಆಗಿದ್ವಿ. 3 ದಿವಸ ಎಷ್ಟೋ ತುಂಬ ರಶ್ ಇತ್ತು ಅಂತ ನಾವು ಕೈ ಬಿಟ್ಟಿಲ್ಲ. ನಾವು ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೇ ಬೇಕಂತ ನಮ್ದು ಆಲೋಚನೆ ಇತ್ತು. ಬೀದರ್ಗೆ ಬಂದಿದ್ದಾರೆ, ನಾವು ಫೋನ್ ಮುಖಾಂತರ ಪ್ರೇಯರ್ ಮಾಡಿಸ್ಕೊಂಡಿವಿ. ಈಗ ಅವ್ರ ಕೈಯಿಂದ ನಾವು ಹೆಂಗಾರು ಮೇಲೆ ಅವ್ರದ್ದು ಒಂದು ಕೈ ಆಶ್ರಮದ ಮೂಲಕ ನಾವು ಪ್ರೇಯರ್ ಮಾಡಿಸ್ಕೋಬೇಕಂತೇಳಿ ಬೀದರ್ ಒಂದು ಮಂಗಲಪೇಟೆ ಗ್ರೌಂಡ್ನಲ್ಲಿ ಪ್ರಸಂಗ ಇತ್ತು. ಅಂಥ ಪ್ರಸಂಗದಲ್ಲಿ ನಮ್ಮ ಮೇಲೆ ಹೋಗೋಡ್ಲಿಲ್ಲ, ನನಗೂ ನಮ್ಮ ಯಜಮಾನ್ರಿಗೂ. ಚಿಕ್ಕ ಮಗುನ ಎತ್ಕೊಂಡು ನಾವು ಹೇಗಾದ್ರೂ ಮಾಡೋರು ಒಂದು ಪ್ರೇಯರ್ ಮಾಡಿಸ್ಕೋಬೇಕಂತೇಳಿ ಈಗ ಗಾರ್ಲೆಂಡ್ ಆದ್ರೂ ತೊಗೊಂಡು ಹೋದ್ರೆ ನಾವು ಪ್ರೇಯರ್ ಮಾಡ್ತಾರಂತಂದು ನನ್ನ ನಂಬಿಕೆ ವಿಶ್ವಾಸ ಇತ್ತು. ಗಾರ್ಲೆಂಡ್ ನಾನು ನಮ್ಮ ಯಜಮಾನ್ರಿಬ್ರು ಗಾರ್ಲೆಂಡ್ ತೊಗೊಂಡು ಚಿಕ್ಕ ಮಗುನ ಎತ್ಕೊಂಡು ಹೋಗಿ ಅವ್ರ ಗಾರ್ಲೆಂಡ್ ಮಾಡಿ ಅವರು ನಮಗೋಸ್ಕರ ಪ್ರಾರ್ಥಿಸಿದರು.
ಮತ್ತು ಬರುವ ಮುಂದಿನ ವರ್ಷದಲ್ಲಿ ನಿಮಗೆ ದೇವರು ಇನ್ನೊಂದು ಮಗು ಕೊಟ್ಟು ಆಶೀರ್ವದಿಸುತ್ತಾರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅದೇ ರೀತಿಯಾಗಿ 2018 ನವಂಬರ್ 2ನೇ ತಾರೀಕಂದು ನಮಗೆ ಒಂದು ಚಿಕ್ಕ ಮಗಳು ಹುಟ್ಟಿದಾಳೆ. ಹೆಸರು ಸ್ವೀಟಿ ಮೇರಿ ಎಂಬುದಾಗಿದೆ. ಮೇ 29, 2014 ಜನಿಸಿದಂಥ ಮಗಳು ಮಹಿಮಾ, ಇವಳು ಮೊದಲನೇ ಮಗಳಾಗಿದ್ದಾಳೆ. ಪ್ರೇಯರ್ ಮುಖಾಂತರ ಜನಿಸಿದ ಮಗಳು. ಮತ್ತು ಎರಡನೇದಾಗಿ ಅಕ್ಟೋಬರ್ 2017 ಪ್ರೇಯರ್ ಮಾಡಿಸ್ಕೊಂಡಾಗ ಮತ್ತೆ ಪುನಃ ನವೆಂಬರ್ 2018 ನವೆಂಬರ್ 2ರಂದು ಹುಟ್ಟಿದಂಥ ಎರಡನೇ ಮಗಳು, ಆಕೆಯ ಹೆಸರು ಮೇರಿ. ಬ್ರದರ್ ಪಾಲ್ ದಿನಕರ್ ಹಾಗೂ ಸಿಸ್ಟರ್ ಇವಾಂಜಲಿನ್ ಅವರಿಗೆ ಶ್ರೀ ರವಿ ಸುಕುಮಾರ್ ಮತ್ತು ವಾಣಿ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ.